ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಅಂದರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತು ಏನೆಲ್ಲ ಎಚ್ಚರಿಕೆ ವಿಷಯಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು. ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಕುಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ವಿಡಿಯೋ ಶುರು ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ವೀಕ್ಷಕರೇ, ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ. ಅಂದರೆ 1ನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರ್ತಕ್ಕಂಥದ್ದು, ಅಂದರೆ ಮಹಾನವಮಿ ಇರ್ತಕ್ಕಂಥದ್ದು. 2ನೇ ತಾರೀಕು ವಿಜಯದಶಮಿ ಇರ್ತಕ್ಕಂಥದ್ದು. ಇಂತಹ ಸಮಯದಲ್ಲಿ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ನಾಡಿನ ಸಮಸ್ತ ವೀಕ್ಷಕರು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ, ಈ ಒಂದು ಸಮಯದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೈವ ಅನುಗ್ರಹದಿಂದ ದೂರವಾಗಲಿ. ಅದೇ ರೀತಿ 4ನೇ ತಾರೀಕು ಶನಿ ಪ್ರದೋಷ ಇರತಕ್ಕಂಥದ್ದು. ಮತ್ತೆ ಅದೇ ರೀತಿಯಾಗಿ ಇನ್ನು 20ನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥ ವಿಶೇಷವಾಗಿರುವಂಥ ದಿನ ಆಗಿರುತ್ತೆ. ಇನ್ನು 22ನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ. ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು. ಬನ್ನಿ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ. ತುಲಾರಾಶಿಯಲ್ಲಿ 2ನೇ ತಾರೀಕು ತುಲಾರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ. ಇನ್ನು 9ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ. 17ನೇ ತಾರೀಕು ರವಿ ತುಲಾರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಇನ್ನು 18ನೇ ತಾರೀಕು ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ. ಅದೇ ರೀತಿ 24ನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ. ಇದಿಷ್ಟು ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ರೀತಿ ಫಲಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೋಡಿ, ವೃಷಭ ರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿರುವಂಥ ಸಮಯ, ಅಂದರೆ ಅದೃಷ್ಟ ಕೈ ಹಿಡಿಯುವಂಥ ಸಮಯ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆಗಳಿಲ್ಲದೆ ನಡೆಯುತ್ತವೆ. ಅಂದರೆ ಬಿಸ್ನೆಸ್ ಆಗಿರ್ಬೋದು, ವ್ಯವಹಾರ ಮತ್ತು ಸಿನಿಮಾ ಕ್ಷೇತ್ರಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಪೊಲೀಸ್ ಉದ್ಯಮಿಗಳಿಗೆ, ಡಾಕ್ಟರ್ಸ್ಗಳಿಗೆ, ನರ್ಸ್ಗಳಿಗೆ, ಜೊತೆಗೆ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಇತ್ಯಾದಿ ಇವರಿಗೆಲ್ಲರಿಗೂ ಕೂಡ ಅಕ್ಟೋಬರ್ ತಿಂಗಳು ತುಂಬ ಉತ್ತಮವಾದಂಥ ಲಾಭ ಫಲಗಳನ್ನು ತಂದುಕೊಡುತ್ತೆ. ಮತ್ತೆ ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಆದಾಯವನ್ನು ನೀವು ಅತಿ ಹೆಚ್ಚಾಗಿ ನಿರೀಕ್ಷಿಸಬಹುದು. ಅಂದರೆ ನಿರೀಕ್ಷೆಗೆ ಮೀರಿದಷ್ಟು ತುಂಬ ಅದ್ಭುತವಾದಂಥ ಫಲಗಳು ನೀವು ಕಾಣಬಹುದು. ಮತ್ತೆ ನೀವು ಈ ತಿಂಗಳಿನಲ್ಲಿ ವಿಶೇಷವಾದಂಥ ಒಂದು ಲಾಭ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳ ಸಹಕಾರಗಳು ದೊರೆಯುತ್ತೆ. ಮತ್ತೆ ಅನಾರೋಗ್ಯದಲ್ಲಿ ಬಳಲುತ್ತಿರುವವರಿಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಸಾರಿಗೆ, ವಿದ್ಯಾಸಂಸ್ಥೆಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ಸಿದ್ಧಪಡಿಸಿದ ಉಡುಪುಗಳು ಮತ್ತು ರೇಷ್ಮೆ ವಸ್ತ್ರ, ಚಿನ್ನಾಭರಣಗಳ ವ್ಯವಹಾರಗಳಲ್ಲಿ ಅಧಿಕ ಲಾಭಗಳನ್ನು ಪಡೆದುಕೊಳ್ತೀರಿ. ಜೊತೆಗೆ ಷೇರು ವ್ಯವಹಾರ, ಲೇವಾದೇವಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇರುತ್ತೆ. ಮತ್ತೆ ಕೃಷಿ ಉತ್ಪನ್ನಗಳು, ಗೊಬ್ಬರ, ಹೈನುಗಾರಿಕೆಯಲ್ಲಿ ಬಹಳಷ್ಟು ಅನುಕೂಲಗಳು ಉಂಟಾಗ್ತವೆ. ಇನ್ನು ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಬಹಳಷ್ಟು ಯಶಸ್ಸನ್ನು ಕಾಣ್ತೀರಿ. ಇದರಿಂದ ಮನಸ್ಸಿಗೆ ಸಮಾಧಾನ, ನೆಮ್ಮದಿಯು ಉಂಟಾಗುತ್ತೆ. ಮತ್ತೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ನೀವು ಕಾಣಬಹುದು, ಇನ್ನು ಬಹಳಷ್ಟು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ನಿಮಗೆ ಈ ತಿಂಗಳಿನಲ್ಲಿ ಸಿಗುತ್ತೆ. ಅಂದರೆ ವಾಹನ ಖರೀದಿ ಮಾಡುವಂಥದ್ದು, ವಸ್ತ್ರ ಆಭರಣ ಖರೀದಿ ಮಾಡುವಂಥ ಯೋಗ ಅವಕಾಶಗಳು ಕೂಡ ನೀವು ಕಾಣಬಹುದು. ಮತ್ತೆ ಸುಖ ಅನುಭವಗಳು, ಸುಖ ಜೀವನ ನಡೆಸುವುದಕ್ಕೆ ಒಂದು ಒಳ್ಳೆಯ ಸಮಯ, ಒಳ್ಳೆಯ ದಾರಿ ಕಾಣಬಹುದು. ಜೊತೆಗೆ ಸಂಗಾತಿ ಮಕ್ಕಳೊಂದಿಗೆ ಉತ್ತಮವಾದಂಥ ಬಾಂಧವ್ಯ ಇರುತ್ತೆ.
ಮಕ್ಕಳ ಜೊತೆ ಮತ್ತು ಸಂಗಾತಿಯ ಜೊತೆ ಒಂದಿಷ್ಟು ಸಮಯವನ್ನ ಕಳೆಯುವುದಕ್ಕೆ ಇಷ್ಟಪಡ್ತೀರಿ. ಇದರಿಂದ ಮನೆಯ ವಾತಾವರಣ ಸಂತೋಷದಿಂದ ತುಂಬಿರುತ್ತೆ. ಜೊತೆಗೆ ಆತ್ಮೀಯರ ಮಿತ್ರರ ಭೇಟಿಯಿಂದ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ಏನಾದರೂ ಇದ್ರೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆಗಳಿದ್ರೆ ಅವೆಲ್ಲವೂ ನಿವಾರಣೆ ಆಗುತ್ತೆ. ಜೊತೆಗೆ ಕುಟುಂಬದಲ್ಲಿ ಇದ್ದಂತ ಗೊಂದಲ ಮನಸ್ತಾಪಗಳು ಅವೆಲ್ಲವೂ ದೂರ ಆಗುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣ ದೂರ ಆಗಿ ನೆಮ್ಮದಿ, ಶಾಂತಿ, ಸುಖ ಇವೆಲ್ಲವೂ ಸಿಗುತ್ತೆ. ಒಳ್ಳೆಯ ಮೋಜು, ಸಂತೋಷದ ವಾತಾವರಣದಲ್ಲಿ ಇರುವುದಕ್ಕೆ ಇಷ್ಟಪಡ್ತೀರಿ. ಯಾವುದೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದನ್ನ ಪರಿಹರಿಸುವಲ್ಲಿ ಬಹಳಷ್ಟು ಯಶಸ್ವಿ ಆಗ್ತೀರಿ. ಅಂದ್ರೆ ಯಶಸ್ಸನ್ನ ಕಾಣ್ತೀರಿ. ಬೇರೆಯವರಿಗೆ ಬುದ್ಧಿವಾದ ಹೇಳಿ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಬರುವಂತ ಶಕ್ತಿ ಈ ವೃಷಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ನೋಡಿ, ಈ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿದಿರುವುದರಿಂದ ಒಳ್ಳೆಯ ಲೈಫ್ ಅಂತಾನೆ ಹೇಳಬಹುದು. ಈ ತಿಂಗಳಿನಲ್ಲಿ ತುಂಬಾ ಚೆನ್ನಾಗಿದೆ. ದೈವಾನುಗ್ರಹದಿಂದ ಇನ್ನಷ್ಟು ಅದೃಷ್ಟ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ. ಧೈರ್ಯವಾಗಿ ಜೀವನ ನಡೆಸಿ ನೆಮ್ಮದಿ, ಸುಖ, ಶಾಂತಿಯಿಂದ, ಸಂತೋಷದಿಂದ ನಿಮ್ಮ ಜೀವನ ಈ ತಿಂಗಳಿನಲ್ಲಿ ಕೂಡಿರಲಿ. ಇನ್ನು ವೀಕ್ಷಕರೇ, ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ, ವೃಷಭ ರಾಶಿಯವರು ಈ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಶಿರಾಭಿಷೇಕ ಮಾಡಿಸಬೇಕು ಮತ್ತು 6 ಜನ ಮುತ್ತೈದೆಯರಿಗೆ ದಕ್ಷಿಣ ಸಹಿತ ಫಲತಾಂಬೂಲವನ್ನು ನೀಡಬೇಕು. ಮತ್ತೆ ನೀವು ವಜ್ರದ ಉಂಗುರವನ್ನು ಧರಿಸುವುದರಿಂದ ನಿಮಗೆ ಬರುವಂತ ಸಂಕಷ್ಟಗಳು ದೂರವಾಗುತ್ತವೆ. ಮತ್ತೆ ಈ ಒಂದು ಪರಿಹಾರ ಒಮ್ಮೆ ನೀವು ಮಾಡಿ ನೋಡಿ, ಒಮ್ಮೆ ಇದನ್ನ ಫಾಲೋ ಮಾಡಿ, ನಂತರ ನಿಮಗೆ ಇದರಿಂದ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಎಂದು ನೀವೇ ಅದನ್ನ ತಿಳಿದುಕೊಳ್ಳುತ್ತೀರಾ. ಇನ್ನು ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ.